ಅನುದಿನದ ಆಹಾರ ಜೂನ್ 23 ಮಂಗಳವಾರ. ಎಮ್ಮಾಹು ಲೂಕ 24:13. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಅಲ್ಲಿಗೆ ಹೋಗುತ್ತಿದ್ದರು. ಜೀವನವು ಒಂದು ಪ್ರಯಾಣ. ಈ ಲೋಕದಲ್ಲಿ ಜನಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ಎಂಬುದು ಸತ್ಯವಾಗಿದೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾದುದೇನೆಂದರೆ ಆ ಪ್ರಯಾಣವು ಎಲ್ಲಿ ಕೊನೆಗೊಳ್ಳುತ್ತದೆ ಎಂಬುದು. ಒಂದು ದಿನ ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಯೆರಿಕೋವಿಗೆ ಒಬ್ಬಂಟಿಯಾಗಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಆದರೆ ದುಃಖಕರವೇನೆಂದರೆ ಅವನು ದಾರಿಯಲ್ಲಿ ಕಳ್ಳರ ಕೈಗೆ ಸಿಕ್ಕಿಬಿದ್ದನು. ಅವನ ಪರಿಸ್ಥಿತಿ ಅತ್ಯಂತ ದಯನೀಯವಾಯಿತು. ಇಲ್ಲಿ ಮತ್ತಿಬ್ಬರು ಯೆರೂಸಲೇಮಿನಿಂದ ಎಮ್ಮಾಹು ಎಂಬ ಅಲ್ಲಿಗೆ ಪ್ರಯಾಣ ಬೆಳೆಸುತ್ತಿರುವುದನ್ನು ನಾವು ನೋಡುತ್ತೇವೆ. ಯೆರೂಸಲೇಮ್ ಎಂಬುದು ದೇವರ ಆಲಯ, ದೇವರ ಜನರು, ಸ್ತುತಿ ಮತ್ತು ಆರಾಧನೆ, ದೇವರ ಕೀರ್ತನೆಗಳು ಮತ್ತು ದೇವರ ಎಲ್ಲ ಆಶೀರ್ವಾದಗಳನ್ನು ಪ್ರತಿನಿಧಿಸುತ್ತಿತ್ತು. ಆದರೂ ಈ ಇಬ್ಬರು ಮನುಷ್ಯರು ದೇವರ ಅಂತ ಮಹಿಮೆಯುಳ್ಳ ಸ್ಥಳವನ್ನ ಬಿಟ್ಟು ಎಮ್ಮಾಹು ಗ್ರಾಮದ ಕಡೆಗೆ ಪ್ರಯಾಣವನ್ನ ಬೆಳೆಸಿದರು. ಅವರು ಯಹೂದ್ಯರಿಗೆ ಹೆದರುತ್ತಾ ತಮಗೆ ಯಾವ ಅಪಾಯ ಕಾದಿದೆಯೋ ಎಂದು ಚಿಂತಿಸುತ್ತಾ ದುಃಖದೊಂದಿಗೆ ಪ್ರಯಾಣವನ್ನ ಮಾಡಿದರು. ಆದರೆ ಅದೇ ಕ್ಷಣದಲ್ಲಿ ಅನಿರೀಕ್ಷಿತವಾಗಿ ಕರ್ತನಾದ ಯೇಸು ಅವರನ್ನು ಸಂಧಿಸಿದನು. ಆದರೂ ಅವರು ಬಂದಿರುವುದು ಯೇಸು ಎಂಬುದನ್ನು ಗುರುತಿಸಲಿಲ್ಲ. ಅವರ ಕಣ್ಣುಗಳು ದುಃಖದಿಂದ ಮರೆಯಾಗಿದ್ದವು. ಅವರು ದುಃಖದಿಂದ ನಡೆದು ಹೋಗುತ್ತಿರುವಾಗ ಏನನ್ನೋ ಚರ್ಚಿಸುತ್ತಿದ್ದಾರೆಂದು ಯೇಸು ಅವರನ್ನು ಪ್ರೀತಿಯಿಂದ ಕೇಳಿದನು. ಲೂಕ 24:17. ತನ್ನಿಂದ ದೂರ ಸರಿಯುವವರ ಬಗ್ಗೆ ಕರ್ತನು ಆಳವಾಗಿ ಕಾಳಜಿ ವಹಿಸುತ್ತಾನೆ ಮತ್ತು ಅವರ ಬಗ್ಗೆ ಎಷ್ಟು ಪ್ರೀತಿಯಿಂದ ವಿಚಾರಿಸುತ್ತಾನೆ ಎಂಬುದನ್ನು ನೋಡಿ ಭಯ, ಅಪರಾಧ ಪ್ರಜ್ಞೆ, ಗೊಂದಲ ಮತ್ತು ದುಃಖದಲ್ಲಿ ನಡೆಯುವ ಜನರನ್ನು ಕೈಬಿಡಲು ಕರ್ತನು ಎಂದಿಗೂ ಬಯಸುವುದಿಲ್ಲ. ಕರ್ತನ ಪ್ರೀತಿಯ ತೋಳುಗಳು ಅವರನ್ನು ಅಪ್ಪಿಕೊಳ್ಳಲು ಚಾಚಿಕೊಂಡಿವೆ. ನೀವು ಸಹ ಈ ಲೋಕದಲ್ಲಿ ದುಃಖದಲ್ಲಿ ನಡೆಯುತ್ತಿರಬಹುದು. ನೀವು ಗೊಂದಲ ಮತ್ತು ನಿರಾಶೆಯಲ್ಲಿ ಪ್ರಯಾಣಿಸುತ್ತಿರಬಹುದು. ಆದರೂ ನಿಮ್ಮನ್ನು ಆದರಿಸುವ ಮತ್ತು ಬಲಪಡಿಸುವ ಒಬ್ಬ ಕರ್ತನಿದ್ದಾನೆ. ನಿಮ್ಮನ್ನು ಸಂಧಿಸಿ ನಿಮ್ಮ ಜೀವಿತವನ್ನ ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವ ಒಬ್ಬ ಕರ್ತನಿದ್ದಾನೆ. ಇಂದು ಯೇಸು ನಿಮ್ಮನ್ನು ಸಂಧಿಸಲು ಬಯಸುತ್ತಾನೆ. ಆತನು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮನ್ನು ನೇರವಾದ ಮಾರ್ಗಕ್ಕೆ ತಿರುಗಿಸಲು ಬಯಸುತ್ತಾನೆ. ಅಂದು ಎಮ್ಮಾಹು ಹಾದಿಯಲ್ಲಿದ್ದ ಶಿಷ್ಯರು ಆತನನ್ನು ಒಬ್ಬ ಅಪರಿಚಿತನೆಂದು ಭಾವಿಸಿದನು. ಸತ್ಯವೇದವು ಹೀಗೆ ಹೇಳುತ್ತದೆ, ಆತನು ಅವರನ್ನು ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತನಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳು. ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೆಯೋಪನೆಂಬುವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಿದನು. ಲೂಕ 24:17-18. ಆದರೆ ಆತನು ಪರಿಚಿತನಾಗಿರಲಿಲ್ಲ. ಆತನು ಒಬ್ಬ ಪ್ರೀತಿಯ ಸ್ನೇಹಿತನಾಗಿ ಹತ್ತಿರ ಬಂದು ಅವರ ಜೀವನವನ್ನೇ ಬದಲಾಯಿಸಿದನು. ದೇವರ ಮಕ್ಕಳೇ, ನಿಶ್ಚಯವಾಗಿಯೂ ಆತನು ನಿಮ್ಮ ಜೀವಿತಗಳನ್ನು ಬದಲಾಯಿಸುತ್ತಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅವರು ಆತನ ಗುರುತನ್ನು ಹಿಡಿದರು, ಆತನು ಅವರ ಕಣ್ಣಿಗೆ ಮಾಯವಾದನು. ಲೂಕ 24:31. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಎಸ್ತೇರಳು 9-10 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ
1ರಿಂದ 21 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.